ಮಹಾನಾರಾಯಣ ತೈಲವನ್ನ ಇದು ಕೊಟ್ಟಿದ್ದಾರೆ. ಇದರ ಬೆಲೆನೂ ಕೂಡ ಅವರು ನಿಗದಿ ಮಾಡಿದ್ದಾರೆ. ಇದು 210 ರೂಪಾಯಿ ಇದೆ ಮಾರ್ಕೆಟ್ ನಲ್ಲಿ ನಾರಾಯಣ ತೈಲ. ಇದ್ರ ಬೆಲೆ ಅವರು ನಿಗದಿ ಮಾಡಿರ್ತಕ್ಕಂಥದ್ದು ಹೆಚ್ಚಿದೆ. ಇದು ಡಬಲ್ ಗಿಂತ ಹೆಚ್ಚು ಹಾಕಿದ್ದಾರೆ. ಮಾರ್ಕೆಟ್ ನಲ್ಲಿ 210 ರೂಪಾಯಿ ಇದೆ. ಇನ್ನು ಚ್ಯವನ್ಪ್ರಾಶ 500 ಗ್ರಾಮ್ದು ಇದ್ರ ಬೆಲೆ ಬಂದು ಮಾರ್ಕೆಟ್ ನಲ್ಲಿ ಸಭಾಪತಿಗಳೇ 255 ರೂಪಾಯಿ ಇದೆ. ಇದ್ರ ಡಬಲ್ ಗಿಂತ ಹೆಚ್ಚು ಹಾಕಿದ್ದಾರೆ. ಇದು ಟೆಂಡರ್ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಟೆಂಡರ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಅವ್ರಿಗೆ ಸಿಕ್ಕಿರ್ತಕ್ಕಂಥ. ಇದರ ಮಾರುಕಟ್ಟೆ ಬೆಲೆಯನ್ನ ಟೋಟಲ್ ಮಾಡಿದ್ರೆ 953 ರೂಪಾಯಿ ಆಗುತ್ತೆ. ಇದನ್ನ ಹೋಲ್ಸೇಲ್ ಆಗಿ ತೆಗೆದುಕೊಂಡ್ರೆ 600 ರೂಪಾಯಿ 700 ರೂಪಾಯಿ ಈಗ ಇದಷ್ಟು ಸಿಕ್ಕತ್ತೆ. ಯಾರು ಒಂದು ಕಿಟ್ ಕೊಡೋದಕ್ಕೆ ಇವರು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ 2600 ರೂಪಾಯಿ. ಎಷ್ಟು ಕಿಟ್ ಗಳನ್ನ ಕೊಟ್ಟಿದ್ದಾರೆ ಅವ್ರು ಹೇಳಿದಂತೆ ರಾಜ್ಯದ ಎಲ್ಲ 12,39,000 ಕಿಟ್ ಗಳನ್ನ ಕೊಟ್ಟಿದ್ದಾರೆ ಸಭಾಪತಿಗಳೇ. ಇದು 953 ರೂಪಾಯಿ ಒಂದು ಕಿಟ್ಟು ಅಂತಾನೆ ಇಟ್ಕೊಂಡ್ರು ಕೂಡ 75 ಕೋಟಿ ರೂಪಾಯಿ ಆಗಲ್ಲ. 2600 ರೂಪಾಯಿ ಹಾಕಿದ್ದಾರೆ ಒಂದು ಕಿಟ್ಗೆ. ಇದರಲ್ಲಿ ಭ್ರಷ್ಟಾಚಾರ ಆಗಿಲ್ವಾ? ಈ ಟೆಂಡರ್ ನಲ್ಲಿ ಯಾವ ಪ್ರೈಸ್ ಏನಂತ ನಾವನ್ನ ಹುಡುಕಕ್ಕಾಗತ್ತಾ? ಈ ಟೆಂಡರ್ ನಲ್ಲಿ ಯಾವ ಪ್ರೈಸ್ ಏನಂತ ನಾವನ್ನ ಹುಡುಕಕ್ಕಾಗತ್ತಾ?